ಮಾಗಡಿ ತಾಲೂಕಿನ ಆಗಲಕೋಟೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ನೂತನ ಅಧ್ಯಕ್ಷೆಯಾಗಿ ಎಲ್ ಸವಿತಾ ಡಿಜಿ ಅಶೋಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಉಮೇಶ್ ಘೋಷಣೆಯನ್ನ ಮಾಡಿದ್ದಾರೆ. ನೂತನ ಅಧ್ಯಕ್ಷೆ ಎಲ್ ಸವಿತಾ ಡಿಜಿ ಅಶೋಕ್ ಮಾತನಾಡಿ, ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಿ ಮಾಡಿದ್ದಕ್ಕೆ ನೀಡಿದ ಎಲ್ಲ ಮುಖಂಡರುಗಳಿಗೆ ಮಾಡಿದ ಒಂದು ನಿರ್ದೇಶಕರು ಮತ್ತು ಸಹಕಾರ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಗಲಕೋಟೆ VSSನ ಎನ್ಎಲ್ನಲ್ಲಿ ರಾಜಕೀಯ ಬೇಡ ಅಂತ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಈ ಸಂಘದ ಒಂದು ಬೆಳವಣಿಗೆಗೆ ಅನೇಕ ಹಿರಿಯರು ಶ್ರಮಿಸುತ್ತಿದ್ದು, ನಾನು ಸಹ ಎಲ್ಲರ ಮಾರ್ಗದರ್ಶನದಲ್ಲಿ ಉತ್ತಮ ಕೆಲಸವನ್ನ ಮಾಡುತ್ತೇನೆ. ಸರ್ಕಾರದಿಂದ ದೊರಕುವಂತಹ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ರೈತರಿಗೆ ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡ್ತೇನೆ ಅಂತ ತಿಳಿಸಿದ್ರು. ಬಮೂಲ್ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಸಹಕಾರ ಕ್ಷೇತ್ರಕ್ಕೆ ಒಂದು ರಾಜಕೀಯ ಬೇಸರ ಬಾರದು, ಪಕ್ಷಾತೀತವಾಗಿ ಆಯ್ಕೆಯಾಗಬೇಕು ಅಂತ ಎಲ್ಲ ಮುಖಂಡರು ತೀರ್ಮಾನಿಸಿ ಎಲ್ ಸವಿತಾ ಅಶೋಕ್ ರವರನ್ನ ಅವಿರೋಧವಾಗಿ ಆಯ್ಕೆಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಈಗ ಎಲ್ ಸವಿತಾ ಅಶೋಕ್ ರವರಿಗೆ ಅವಕಾಶ ನೀಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನಿತರರಿಗೆ ಅವಕಾಶವನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಮಾತನಾಡಿ, ಎಲ್ಲ ಸಹಕಾರದಿಂದಾಗಿ ಆಗಲಕೋಟೆ ಒಂದು ಬೃಹದಾಕಾರವಾಗಿ VSSN ಪಕ್ಷಾತೀತವಾಗಿ ಬೆಳ್ತಾ ಇದೆ. ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಎಲ್ ಸವಿತಾ ಅಶೋಕ್ ಅವರು ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ ಧನ್ಯವಾದಗಳನ್ನು ನಿರ್ದೇಶಕರಿಗೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಹಿರಿಯರಿಗೆ ಕೊಡಲಾಗುವುದು. ಸರ್ಕಾರದ ದೊರಕುವಂತಹ ಸೌಲಭ್ಯಗಳನ್ನು ರೈತರಿಗೆ ಒದಗಿಸುವ ಕಾರ್ಯದರ್ಶಿ ಅವಕಾಶ ನೀಡಬೇಕು ಅಂತ ಕೆಲಸವನ್ನ ನರಸಿಂಹಯ್ಯ ಅವರು ಮಾಡ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ಏನು ಈ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಚುನಾವಣೆ ಆಗಬಾರ್ದು, ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಾವು ಅವಿರೋಧವಾಗಿ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಈ ಭಾಗದ ಎಲ್ಲ ಮುಖಂಡರುಗಳು ಆಯ್ಕೆ ಮಾಡ್ಕೊಂಡಿದ್ರು. ಅದರಂತೆ ಮೊದಲನೇ ಬಾರಿಗೆ ಅಲ್ಸ್ಮೇಲೆ ಮಾದೇವಣ್ಣ ಅಧ್ಯಕ್ಷ ಆಗಿದ್ದು 1 ವರ್ಷಕ್ಕೆ. ಈ 2ನೇ ಅವಧಿಗೆ ಈಗ ಏನು ಈ ಎಲ್ಲ ಮುಖಂಡಗಳ ಮಾತಾಡದಂತೆ ನಾವು ಬಾಲಕೃಷ್ಣ ಅವ್ರಿಗೂ ಸಹ ಅದೇ ಥರ ಹೇಳಿದ್ದು, ನಾವೆಲ್ಲರೂ ಮಾತಾಡ್ಕೊಂಡು ಊರಿನಲ್ಲಿ ಚುನಾವಣೆ ಇಲ್ದಂಗೆ ನಾವು ಎಲೆಕ್ಷನ್ ಅನ್ನ ಮಾಡ್ಕೊತೀವಿ. ಒಂದೊಂದು ವರ್ಷ ಹಂಚ್ಕೊಂಡು ಹೋಗ್ತೀವಿ. ಇಲ್ಲಿ ನಾವು ಯಾವುದೇ ಪಕ್ಷ ಅನ್ನಲ್ಲ, ಎಲ್ಲರೂ ಒಗ್ಗಟ್ಟಾಗಿ ತಗೊಂಡೋಗೋದ್ರಿಂದ, ಯಾಕೆಂದರೆ ಇದು ಸಹಕಾರ ಸಂಸ್ಥೆ, ಒಗ್ಗಟ್ಟಾಗಿ ಹೋಗಬೇಕು. ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ನಾವು ಅವ್ರಿಗೂ ಮನವಿಯನ್ನು ಮಾಡಿದ್ದು. ಆಯಿತು, ನೀವೆಲ್ಲ ಒಗ್ಗಟ್ಟಾಗಿ ಹೋಗೋದಾರೆ ಹೋಗಿ ಅಂತೇಳಿ ಅವರು ನಮಗೆ ಸಹಕಾರವನ್ನು ನೀಡಿದರು. ಹಂಗಾಗಿ ತಮ್ಮಾಜಿಯವರು ಸಹ ಇಲ್ಲಿ ಕರೆದು ಕುಂಡಿಸ್ಕೊಂಡು ಅವ್ರ ಮುಂದೆನೆ ನಾವೇನು ಅವಿರೋಧವಾಗಿ ಸುಮಾರು 7-8 ಊರಿನ ಮುಖಂಡರುಗಳು ಸೇರಿ ಎಲ್ಲವನ್ನು ಅಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡು, ಅದಾದಮೇಲೆ ವರ್ಷಕ್ಕೊಬ್ಬ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ತೀರ್ಮಾನ ಮಾಡ್ಕೊಂಡಿದ್ದು. ಅದರಂತೆ ಇವತ್ತು ಮೊದಲನೇ ಬಾರಿಗೆ ಮಾದೇವಣ್ಣನ ಮಾಡಿದ್ದು, 2ನೇ ಬಾರಿಗೆ ಸವಿತಾ ಅಶೋಕ್ ಅವರನ್ನ ಮಾಡಿದ್ದೀವಿ. ಇನ್ನೊಂದು ವರ್ಷ ಆದಮೇಲೆ ಇದೇ ರೀತಿ ಕುಂತ್ಕೊಂಡು ಚರ್ಚೆ ಮಾಡಿ ಇನ್ನೊಬ್ಬರಿಗೆ ಅವಕಾಶ ಮಾಡೋ ಕೆಲಸವನ್ನ ಏನು ಈ ಸೊಸೈಟಿಯ ನಿರ್ದೇಶಕರು ಹಾಗೂ ಎಲ್ಲ ಮುಖಂಡರುಗಳು ಸೇರಿ ಈ ಕೆಲಸವನ್ನ ಮಾಡ್ತಾ ಇದ್ವಿ. ಯಾಕೆಂದ್ರೆ ಸಹಕಾರ ರಂಗಕ್ಕೆ ರಾಜಕೀಯ ಬೆರೆಸಬಾರ್ದು, ಎಲ್ಲರೂ ಅಧಿಕಾರವನ್ನ ಮಾಡಲಿ, ಎಲ್ಲರೂ ರೈತರಿಗೆ ಸಹಕಾರವನ್ನು ನೀಡುವಂಥ ಕೆಲಸವನ್ನ ಮಾಡಲಿ, ಸಹಕಾರ ಚೆನ್ನಾಗಿ ಬೆಳೆಸ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೆಲಸವನ್ನ ಮಾಡಿದ್ದೀವಿ. ಹಿಂದೆ ಆದಂಥ ಎಲ್ಲ ಅಧ್ಯಕ್ಷರುಗಳು ಸಹ ಈ ಒಂದು ಸಹಕಾರ ಸಂಸ್ಥೆಯನ್ನ ಚೆನ್ನಾಗಿ ಬೆಳೆಸಿರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ನಾವು ಆಗಲಕೋಟೆಯಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೀವಿ. ಹಂಗಾಗಿ ಮುಂದಿನ ಪೀಳಿಗೆನೂ ಸಹ ಈ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸ್ತಾರೆ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂದ್ಕೊಂಡು ನಾವು ಅಂದ್ಕೊಂಡಿದ್ದೀವಿ. ನಾವೆಲ್ಲರ ಸಹಕಾರ ಇದ್ದರೆ ಮುಂದಿನ ಚುನಾವಣೆ ಆಗ್ಬೋದು. ಈ ಸಹಕಾರ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ. 1 ವರ್ಷಕ್ಕೆ ಹೇಳಿ ಮೊದಲನೇ ಬಾರಿಗೆ ಮಾದೇವಣ್ಣವ್ರನ್ನ, 2ನೇ ಬಾರಿಗೆ ನೀವು ಅಶೋಕ್ ಅವ್ರು ನೀವು ಮಾಡ್ಕೊಳ್ಳಿ, 3ನೇ ಇನ್ನೂ 4 ಜನ ಅವಕಾಶ ಕೊಡೋಣ ಅಂತೇಳಿ ತಮ್ಮಜನವರು ಕೂತು ಮಾತಾಡಿ ನರಸಿಂಹಮೂರ್ತಿಯನ್ನೆಲ್ಲ ಹೇಳಿದ್ರು. ಅವ್ರ ಮಾರ್ಗದರ್ಶನದಂಗೆ ಇವತ್ತು ನಮ್ಗೆ ಅವಕಾಶ ಸಿಕ್ಕಿದೆ. ಏನು ಸರ್ಕಾರದಿಂದ ಏನು ಸವಲತ್ತು ಬರ್ತದೋ ಅದನ್ನು ಪ್ರಾಮಾಣಿಕವಾಗಿ ಅವ್ರುಗಳೆಲ್ಲ ಮಾರ್ಗದರ್ಶನದಂಗೆ ತಗೊಂಡು ಅವ್ರನ್ನೆಲ್ಲರ ವಿಶ್ವಾಸಕ್ಕೆ ಎಲ್ಲರ ಜನರಿಗೆ ತಲುಪೋ ಕೆಲಸ ನಾವು ಮಾಡ್ತೀವಿ. ನಮ್ಗೆ ಅವ್ರು ಏನು ಅವಧಿ ಕೊಟ್ಟಿದ್ದಾರೋ ಆ ಅವಧಿಗಿಂತ ಮುಂಚೆನೇ ನಾವು ರಾಜೀನಾಮೆ ಕೊಡ್ತೀವಿ. ಎಲ್ರಿಗೂ ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಏನು ಹೇಳಿದ್ದಾರೆ ನರಸಿಂಹಮೂರ್ತಿ ಏನು ಹೇಳಿದ್ರು ನಾವು ಅದನ್ನು ಮುಂದುವರಿಸ್ಕೊಂಡು. ಓಕೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಒಳ್ಳೆಯ ಒಂದು ತತ್ವ ಇದು, ಸಹಕಾರ ತತ್ವ. ಯಾವುದೇ ರಾಜಕಾರಣ ಇಲ್ಲದೆ, ಯಾವುದೇ ವಿರೋಧ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ನಮ್ಮ
ನಮ್ಮ ಲೀಡರ್ ಮುಖಂಡರುಗಳಿಗೆಲ್ಲ ಧನ್ಯವಾದ ತಿಳಿಸಿ. ಓಕೆ ಕೃಷ್ಣಮೂರ್ತಣ್ಣ, ಭಾಳ ಖುಷಿ ಆಯಿತು. ತಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಮೇಲೆ ಸಾಕಷ್ಟು ರಾಜಕಾರಣದಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿ ಕೆಲಸಗಳಾಗ್ತಾ ಇದೆ. ಇವತ್ತು ಸಹ ಭಾಳ ಸಂತೋಷ. ಯಾವುದೇ ಚುನಾವಣೆ ಇಲ್ದಂಗೆ ಊಹಿಸಿರದಂಗೆ ಕೆಲಸ ಮಾಡಿಸ್ಬಿಟ್ಟಿದ್ದೀರಾ. ಇದ್ರ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಇದು ಅಗಲಕೋಟೆ VSS ಅನ್ನು ನರಸಪ್ಪಾಜಿಯವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇದೆ. ನಮ್ಮ ತಂದೆಯವರು ಎಲ್ಲರೂ ಎಲ್ಲ ನಾರಾಯಣಪ್ಪಾಜಿ ಅವರು ನಡೆಸಿದ ಸಂಸ್ಥೆ ಇದೆ. ಬೃಹದಾಕಾರವಾಗಿ ಬೆಳೆದಿದೆ ಇದು. ಯಾವತ್ತಿಂದನೂ ನಾವು ರಾಜಕೀಯ ಮಾಡೋಕ್ಕೆ ಹೋಗಿಲ್ಲ. ಇದೆ ರಾಜಕೀಯ ಮಾಡಿದ್ರೆ ಎಲ್ಲ ಮುಖಂಡರುಗಳು ಸೇರ್ಕೊಂಡು ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡು ಸಹ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ನಿಟ್ಟಿನಲ್ಲಿ ಈ ಸಲ ಚುನಾವಣೆ ನಡೀತು. ಆದ ಚುನಾವಣೆ ನಡೆಯೋದ ಸಂದರ್ಭದಲ್ಲೂ ಸಹ ಏನು JDS ಮುಖಂಡರುಗಳು ಮತ್ತು ಕಾಂಗ್ರೆಸ್ ಮುಖಂಡರು ಎಲ್ಲ ಒಟ್ಟಾಗಿ ಸೇರಿ ಸಿಂಡಿಕೇಟ್ ಅಂತ ಮಾಡ್ಕೊಂಡು ತಮ್ಮಜನವರ ಮುಖಂಡತ್ವದಲ್ಲಿ ಒಂದು ಚುನಾವಣೆ ನಡೆಸ್ಕೊಂಡು ಹೋಗಿ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗಿ ಒಂದೊಂದು ಹೆಸರು ತನ್ನಿ ಅಂತ ಹೇಳಿ ಕೇಳ್ಕೊಳ್ಳಿ. ಬಾಲಣ್ಣವ್ರಿಗೆ ಏನು ಹೇಳ್ತಾರೆ ಸರ್? ಬಾಲಣ್ಣವ್ರು ಏನಂತ ಹೇಳಿದ್ರೆ ಅವ್ರು ಯಾರನ್ನು ನಂಬ್ಕೊಂಡು ಬಂದರೂ ಅವ್ರಿಗೆ ಯಾರಿಗೂ ಅಧಿಕಾರ ಕೊಡೋದ್ರಲ್ಲಿ ದೊಡ್ಡ ಕಡೆಯ ವ್ಯಕ್ತಿಗೂ ಸಹ ಅಧಿಕಾರವನ್ನು ಕೊಡಬೇಕು ನಿಟ್ಟಿನಲ್ಲಿ ಇವತ್ತು ಆಗ್ತಾಯಿದೆ. ಸಹಕಾರ ಕ್ಷೇತ್ರದಲ್ಲಿ ಅದ್ರೂ ಎಲ್ಲೆಲ್ಲಿ ಹೊಂದಾಣಿಕೆ ಆಗ್ತಾಯಿದೆ ಅಲ್ಲೆಲ್ಲರೂ ಸಹ ನಮ್ಮ ಕಾರ್ಯಕರ್ತರೇ ಅಂತೇನಲ್ಲ, ವಿರೋಧ ಪಕ್ಷದ ಮುಖಂಡಗಳಿಗೂ ಸಹ ಈಗ ಮಾಡ್ಬಳಲು VSS ಏನಿದೆ ಅಲ್ಲೂ ನೋಡ್ಬೋದು ನೀವು. ಅಲ್ಲೂ ಸಹ ವಿರೋಧ ಪಕ್ಷದ ಮುಖಂಡಗಳಿಗೂ ಸಹ ಅಧಿಕಾರವನ್ನು ಕೊಟ್ಟಂಥ ಉದಾಹರಣೆ ತಮ್ಮಾಜಿಯವ್ರದ್ದಿದೆ. ಹಾಗಾಗಿ ತಮ್ಮಾಜಿಯವರು ಸಂಘ ಸಂಸ್ಥೆಗಳಲ್ಲಿ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ರಾಜಕೀಯ ಮಾಡ್ದಲೇ ಎಲ್ಲರಿಗೂ ಸಹ ಅಧಿಕಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮವಾದ ಬೆಳವಣಿಗೆ. ಇದೆಲ್ಲ ಒಂದು ಕಡೆ ರಾಜಕೀಯ ಪರಿಸ್ಥಿತಿ ನಡೆಸ್ಕೊಂಡು ಹೋಗೋದು ಉತ್ತಮವಾದ ಬೆಳವಣಿಗೆ. ಓಕೆ ವೀಕ್ಷಕರೇ, ಬಾಲಣ್ಣವ್ರ ತತ್ವ ಅಷ್ಟೇ. ನನ್ನ ನಂಬಿ ಯಾರು ಬರ್ತಾರೋ ಅವ್ರಿಗೆ ಯಾರಿಗೂ ಅನ್ಯಾಯ ಆಗಲ್ಲ. ಸಮಪಾಲು ಸಮಬಾಳು ಅನ್ನೋ ತತ್ವಕ್ಕೆ ನಮ್ಮ ಶಾಸಕರಾದ ಬಾಲಕೃಷ್ಣ ಅವ್ರಿಗೆ ಅವರೇ ತಾಜಾಬುದ್ಧ ಅವ್ರು ನೋಡಿ ಕಲಿಬೇಕು. ನಾವು ಅವ್ರನ್ನ ಯಾರು ನಂಬ್ಕೊಂಡಿರ್ತೀರೋ ಅವ್ರಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಮಾಡಲ್ಲ ಅನ್ನೋಕ್ಕೆ ಇವತ್ತೇನು ಅಧ್ಯಕ್ಷ ಇದೆ ಅದೇ ಸಾಕ್ಷಿ. ಏನಂತೀರಿ ಮುದ್ದಣ್ಣ, ಸತ್ಯನಾ? ಓಕೆ, ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ಕೆ ನೂತನ ಅಧ್ಯಕ್ಷರಿಗೂ ಸಹ ಅಭಿನಂದನೆ ಹೇಳ್ತಾ ಈ ದಿನದ ಕಾರ್ಯಕ್ರಮನ ಮುಗಿಸೋಣ. ಒಳ್ಳೆಯದಾಗಲಿ.